ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತ ಒಂದು ಟೊಮ್ಯಾಟೊ ಪ್ಲಾಟಿಗೆ ಬಂದಿದ್ದೀವಿ. ಇದು ನಮ್ಮ ಗೋಕಾಕ್ ತಾಲೂಕಿನ ಎಂ ಮಲ್ಲಾಪುರ ಗ್ರಾಮದೊಳಗ ಈ ವರ್ಷ ಅಡ್ವರ್ಸ್ ಕ್ಲೈಮ್ಯಾಟಿಕ್ ಆಗಿನೂ ಸಹ ನಮ್ಮ ರೈತರು ಈ ವರ್ಷ ಒಳ್ಳೆಯ ಒಂದು ಬೆಳೆಯನ್ನು ಬೆಳೆದಾರೆ. ಟೊಮ್ಯಾಟೊ ಬೆಳೆ ನಿಮಗೆಲ್ಲ ಗೊತ್ತಿರಬಹುದು. ಇವಾಗ ಟೊಮ್ಯಾಟೊ ಈಕ್ವಲ್ ಟು ಗೋಲ್ಡ್ ರೇಟ್ನಾಗ ಅಪ್ ಆಗತೈತಿ. ಹಿಂಗಾಗಿ ಟೊಮ್ಯಾಟೊಗೆ ಹೆವಿ ಡಿಮ್ಯಾಂಡು ಬಂದೈತಿ. ಇಂಥ ಚಾಲೆಂಜಿಂಗ್ ಟೈಮ್ನಾಗ ಕ್ಲೈಮ್ಯಾಟಿಕ್ ಈ ವರ್ಷ ಇಷ್ಟೊಂದು ಅಡ್ವರ್ಸ್ ಇದ್ರೂ ಸಹಿತ ಚಾಲೆಂಜಿಂಗ್ ಆಗಿ ನಮ್ಗೆ ಒಂದು ಟೊಮ್ಯಾಟೋವನ್ನು ಸಕ್ಸಸ್ಫುಲ್ ಆಗಿ ಬೆಳೆದಾರ. ಆ ರೈತರದ್ದು ಒಂದು ಇಂಟರ್ವ್ಯೂ ಮಾಡೋಣ. ನಮಸ್ಕಾರ ರೈತರೇ, ತಮ್ಮ ಹೆಸರು, ತಮ್ಮ ಪರಿಚಯ ಹೇಳ್ರಿ. ಮಾರುತಿ ಗುಡ್ದಾರ್ ಅಂತ ಹೇಳ್ರಿ. ಗೋಕಾಕ್ ತಾಲೂಕು ಎಂ ಮಲ್ಲಾಪುರ ಅಂತ ಹೇಳಿ. ಎಂ ಮಲ್ಲಾಪುರ. ತಾವು ಟೊಮ್ಯಾಟೊ ಎಷ್ಟು ವರ್ಷದಿಂದ ಬೆಳೆಯಾಕತ್ತೀರಿ? ಸುಮಾರು ಒಂದು 5-6 ವರ್ಷದಿಂದ ಬೆಳೆಯತ್ತೀರಿ. ಅಂದ್ರ ನೀವು ಯೂಶುವಲ್ ಆಗಿ ಎಲ್ಲಾ ಟೈಮ್ನಾಗೂ ಬೆಳೆದಿರೋ ಏನ್ ಸೀಸನ್ ಅಷ್ಟ ಬೆಳಿತೀರಿ? ಎಲ್ಲಾ ಟೈಮ್ನಾಗ 12 ತಿಂಗಳು ಟೊಮೆಟೊ ಬೆಳಿತೀರಿ. 12 ವರ್ಷ 15 ವರ್ಷ ನೀವು ಟೊಮೆಟೊ ಬೆಳೆಯಾಕತ್ತೀರಿ. ಹಂಗಾದ್ರೆ ಟೊಮೆಟೊ ಒಳಗೆ ನೀವು ಒಂಥರ ಪಂಡಿತರ ಅಂದ್ರು ಅನ್ಬೋದು ನಾವೀಗ. ಈಗ ನಿಮಗೆ ಟೊಮೆಟೊ ಇಷ್ಟು ವರ್ಷ ಬೆಳೆದಕ್ಕೂ ಈ ವರ್ಷ ನೀವು ಬೆಳೆದಕ್ಕೆ ಏನ್ ನಿಮಗ ಅಂದ್ರೆ ಕ್ಲೈಮೆಟಿಕ್ ಆಗಿ ಏನೇನ್ ನೀವು ಚಾಲೆಂಜ್ ಮಾಡಿದ್ರಿ? ಅಂದ್ರೆ ಈ ವರ್ಷ ಬಿಸಿಲು ಟೆಂಪರೇಚರ್ ಹೆಚ್ಚಿತ್ರಿ. ಹೆಚ್ಚಿರೋದ್ರಿಂದ ಒಂದ್ ಸ್ವಲ್ಪ ತ್ರಾಸ ಆಗೈತ್ರಿ. ತ್ರಾಸ ಇರೋದ್ರಿಂದ ಅದನ್ನ ಈ ವೆರೈಟಿ ಚಲೋ ಈ ವರ್ಷ ಏನಾಗೈತೆ ಅಂದ್ರೆ ಈ ಟೊಮ್ಯಾಟೊ ಬೆಳೆದಂತ ಬಹಳಷ್ಟು ಜನ ರೈತರು ನಾವು ಕೋಲಾರ, ಚಿಕ್ಕಬಳ್ಳಾಪುರದಾಗ ನೋಡಿದ್ವಿ, ನಮ್ಮಲ್ಲಿನೂ ನಮ್ಮ ಘಟಪ್ರಭಾ ಬೆಲ್ಟ್ನಾಗ ನೋಡಿದಿವ್ರಿ. ಏನ್ ಈ ಟೈಮ್ನಾಗ ಟೊಮ್ಯಾಟೊ ಬೆಳೆಯೋದೈತಲ್ರಿ, ಪ್ಲಾಂಟಿಂಗ್ ಬರುವುದಕ್ಕ ಟೆಂಪರೇಚರ್ ಹೈ ಹೋಗ್ತೈತ್ರಿ, ಅಡಮಳಿ ಗಾಳಿಗೆ ಸಿಕ್ಕೋತೈತಿ, ಲಾಸ್ಟಿಗೆ ಬಂದ್ ಮಾರ್ಕೆಟಿಂಗ್ ನಾಗನು ಪ್ರಾಬ್ಲಮ್ ಆಗ್ತೈತಿ. ಈ ಟೈಮಿಗೆ ಟೊಮ್ಯಾಟೊ ಬೆಳೆಯೋದನ್ನ ಒಂದು ಚಾಲೆಂಜಿಂಗ್ ರೀ. ಅಂತದ್ರಾಗ ನೀವು ಏನ್ ಇದ್ರಾಗ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಹೊಸ ಮೆಥಡ್ ಏನಾರ ಮಾಡಿದ್ರೇನ? ಹೊಸ ಮೆಥಡ್ ಏನಿಲ್ಲ ಸರ್. ಈಗ ಆಜು ಬಾಜು ಒಂದ್ ಸ್ವಲ್ಪ ಕಬ್ಬಿನ ವಾತಾವರಣ ಕೋಲ್ಡ್ ಇರೋದ್ರಿಂದ ತಂಪಿತ್ರಿ. ಅದ್ರ ಸಂಬಂಧ ಸ್ವಲ್ಪ ಸ್ಪೇಸಿಂಗ್ ಏನ್ ಇಟ್ಟಿದ್ದೀರಿ ನೀವು? 4 ಫುಟ್. ಸಾಲಿಂದ ಸಾಲಿಗೆ 4 ಫುಟ್ ಐತ್ರಿ. ಸಸಿಯಿಂದ ಸಸಿ 2 ಫುಟ್ ಜಿಗ್ಜಾಗ್ ಮಾಡಿದಿರಿ. ಓಕೆ ಓಕೆ. ಈಗ ನೀವು ಈ ತಳಿ ಯಾವ್ದು ಸೆಲೆಕ್ಟ್ ಮಾಡಿದಿರಿ? ಇದು ವೇಗನ್ ಸೀಡ್ಸ್ ಅಲ್ರಿ. ವೆಗಾನ್ ಸೀಡ್ಸ್ ಅವ್ರದ್ದು ರೇವು. ಇದನ್ನ ಫಸ್ಟ್ ಟೈಮ್ ಮಾಡಿದ್ರೆ ಮುಂಚೆ ಯಾವಾಗಾದ್ರು ಮಾಡಿದ್ರಿ? ಮುಂಚೆ ಒಂದ್ಸಲ ಮಾಡಿದ್ವಿ. ಚಳಿಗಾಲದಾಗ ಮಾಡಿದ್ರು. ಈಗ ನೋಡ್ಬೇಕಂದ್ರೆ ಬಿಸಿಲಿಗೆಲ್ಲ ಮಾಡಿದ್ರೆ ಈಗೂ ಚಲೋ ಬಂದ್ರೆ ಆಗು ಚಲೋ. ಓಕೆ. ಕಂಪೇರಿಟಿವ್ ನಿಮ್ಗೆ ಬೇರೆ ವೆರೈಟಿ, ನೀವು 10-12 ವರ್ಷ ಬೆಳೆದವ್ರಿದ್ದೀರಿ, ಈ ವೆರೈಟಿಗೂ ಆ ವೆರೈಟಿಗೂ ಏನಾರ ಬೇರೆ ಬೇರೆ ನಿಮ್ಗೆ ಡಿಫ್ರೆನ್ಸ್ ಏನ್ ಅನ್ಸೈತ್ರಿ? ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಸೈಜ್ ಚಲೋ ಆಗ್ತೈತ್ರಿ. ಕಾಯಿ ಸೈಜ್ ರೀ. ಮತ್ತೆ ಏಕಕಾಲಕ್ಕೆ ಸೆಟ್ಟಿಂಗ್ ಆಗ್ತೈತ್ರಿ. ಸೆಟ್ಟಿಂಗ್ ಚಲೋ ಅವೆಲ್ಲ ಹಂತವಾಗಿ ಸೆಟ್ಟಿಂಗ್ ಆಗ್ತಾವ್ರಿ, ಹಿಂದ ಮುಂದೆ ಆಗ್ತಾವ್ರಿ. ರೈತ ಬಂದವ್ರು ನೋಡ್ಬೋದು ನೀವು ಇಲ್ಲಿ ಕೆಳಗಿಂದ ಬಾಟಮ್ ನಿಂದ ಟಾಪ್ ತಕೊಂಡು ಆಲ್ಮೋಸ್ಟ್ ಅಲ್ಲಿ ಈಕ್ವಲ್ ಸೈಜ್ ಬಂದೈತಿ. ಅಂದ್ರೆ ಇದ್ರ ಅರ್ಥ ಆಲ್ಮೋಸ್ಟ್ ಸೆಟ್ಟಿಂಗ್ ಸೇಮ್ ಟೈಮ್ ನಂಗೆ ಆಗೈತಿ. ಮತ್ತೆ ಫ್ಲವರ್ ಡ್ರಾಪ್ ಮಾಡ್ಕೊಂಡಿಲ್ಲ. ಈ ವರ್ಷ ನಮ್ಮಲ್ಲಿ 40-40 ಮೇಲೆ ಟೆಂಪರೇಚರ್ ಹೋದ್ರೂ ಸಹಿತ ಫ್ಲವರ್ ಡ್ರಾಪ್ ಆಗಿಲ್ಲ. ಬ್ಲೈಟ್ ರೆಸಿಸ್ಟೆನ್ಸ್ ಐತಿ. ನಿಮಗ ಅನಿಸಬಹುದಲ್ರಿ, ರೋಗ ಕಡಿಮೆ ಬಂದೈತಲ್ರಿ, ಇದಕ್ಕ ಬ್ಲೈಟ್ ಕಡಿಮೆ ಐತ್ರಿ. ಆಮೇಲೆ ವಿಲ್ಟ್ ಪ್ರಾಬ್ಲಮ್ ನಿಮ್ಗೇನ್ ಅನ್ಸಿಲ್ಲ ಇದ್ರಾಗ? ಯಾಕಂದ್ರೆ ಈ ಬೆಲ್ಟ್ನಾಗ ವಿಲ್ಟ್ ಮೇಜರ್ ಪ್ರಾಬ್ಲಮ್ ಐತಿ. ನಾ ಕೇಳಿದೇನಿ, ಪ್ಲಾಟ್ ಅನ್ನ ಹೋಗಿದಾವ್ರಿ ಇಲ್ಲೆಲ್ಲ ವಿಲ್ಟ್ ಪ್ರಾಬ್ಲಮ್ ಆಗಿ. ಆದ್ರೂ ನಿಮ್ಮಲ್ಲಿ ವಿಲ್ಟ್ ಏನ್ ಸಮಸ್ಯೆ ಬಂದಿಲ್ಲ. ಈಗ ಏನಾದ್ರು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗೈತ್ರಿ? ಕಟಿಂಗ್ ಮಾಡತ್ತೀರಿ? ಕಟಿಂಗ್ ಮಾಡತ್ತೀರಿ. ಈಗ ಏನ್ ಮಾರ್ಕೆಟ್ ಏನ್ ನಡೆದೈತ್ರಿ? ಮಾರ್ಕೆಟ್ ಇಂದ ಈಗ 700 ರಿಂದ 800 ತನಕ ಆಗೈತ್ರಿ. ಅದ್ರಾಗೂ ಈ ಕ್ವಾಲಿಟಿ ಒಂದ್ 50 ರೂಪಾಯಿ ರೇಟ್ ಜಂಪ್ ಆಗೈತಿ. ರೈತ ಬಂದವ್ರಿಗೆ ಮುಖ್ಯವಾಗಿ ಈ ವೆರೈಟಿದ್ ಏನಪ್ಪಾ ಒಂದ್ ಕ್ಯಾರೆಕ್ಟರ್ ಐತೆ ಅಂತಂದ್ರ, ನಾನ್ ನೋಡಿದ ಪ್ರಕಾರ ಕಾಯಿ ಸೈಜ್ ಚಲೋ ಐತ್ರಿ, ಜೊತೆಗೆ ಅದ್ರದ್ದು ಲೈಫ್ ಚಲೋ ಐತ್ರಿ. ಮಾರ್ಕೆಟ್ನಾಗ ನೀವು 2-3 ದಿವಸ ಇಟ್ರು ಸಹಿತ ಕಾಯಿ ಸ್ಟ್ರೆಂತ್ ಏನ್ ಕಳ್ಕೊಳಂಗಿಲ್ಲ. ಸೊ ಈ ವೆರೈಟಿದು ಸ್ಪೆಷಲ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಐತ್ರಿ ವೆರೈಟಿಗೆ. ನೋಡಬಹುದು ರೈತ ಬಾಂಧವ್ರಿ, ಈ ಪ್ಲಾಟ್ ನೋಡ್ರಿ, ವಿಲ್ಟ್ ಇಲ್ಲ, ಬ್ಲೈಟ್ ಇಲ್ಲ, ಜೊತೆಗೆ ಇಂಥ ಟೆಂಪರೇಚರ್ ಅಲ್ಲಿ ಸಹಿತ ಆಲ್ಮೋಸ್ಟ್ ಆಲ್ ಸೆಟ್ಟಿಂಗ್ ಬಂದೈತಿ. ಸೆಟ್ಟಿಂಗ್ ದಾಗೂ ಏನು ಕಡಿಮೆ ಆಗಿಲ್ಲ. ಒಳ್ಳೆ ಇಳುವರಿ ತೆಗೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ರೈತರದ್ದು ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್ ಅನ್ನ ನಾವು ಕೊಟ್ಟಿರ್ತೀವಿ. ತಾವು ಏನಾರ ಇದ್ರೆ ರೈತರಿಗೆ ಎನ್ಕ್ವೈರಿ ಮಾಡಬಹುದು. ನಮಸ್ಕಾರ.